ಸ್ನೇಹಿತರೆ, ಚಾಂಪಿಯನ್ಗಳ ಚಾಂಪಿಯನ್ ಯಾರಾಗ್ತಾರೆ? ಈ ಪ್ರಶ್ನೆಗೆ ಇವತ್ತು ರಾತ್ರಿ ಉತ್ತರ ಸಿಗಲಿದೆ. ICC ಚಾಂಪಿಯನ್ಸ್ ಟ್ರೋಫಿಯ 2025ರ ಫೈನಲ್ ಪಂದ್ಯ ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯಲಿದೆ. ಒಂದಕ್ಕಿಂತ ಒಂದು ಬಲಿಷ್ಠ, ಒಬ್ಬರಿಗಿಂತ ಒಬ್ಬರು ಸ್ಟ್ರಾಂಗ್. ಹೀಗಾಗಿ ಈ ಫೈನಲ್ ಪಂದ್ಯ ಇದೆಯಲ್ಲ, ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ. ಈ ರೋಚಕ ಫೈನಲ್ ಪಂದ್ಯ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೀತಾ ಇದ್ದು, ಇವತ್ತು ಮಧ್ಯಾಹ್ನ 2:30ಕ್ಕೆ ಈ ಒಂದು ಪಂದ್ಯ ಆರಂಭ ಆಗ್ತಾ ಇದೆ. ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಮತ್ತು ಕಿವೀಸ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ತಮ್ಮ ತಮ್ಮ ತಂಡಗಳನ್ನು ಚಾಂಪಿಯನ್ ಪಟ್ಟಕ್ಕೇರಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಹಾಗಿದ್ರೆ ಇವತ್ತಿನ ಪಂದ್ಯದಲ್ಲಿ ಗೆಲ್ಲೋದು ಯಾರು? ಉಭಯ ತಂಡಗಳು ಎಷ್ಟು ಬಾರಿ ಮುಖಾಮುಖಿಯಾಗಿವೆ? ಇಲ್ಲಿವರೆಗೆ ಯಾರು ಮೇಲುಗೈಯನ್ನ ಸಾಧಿಸಿದ್ದಾರೆ? ರೋಹಿತ್ ಹುಡುಗರು ಕಣ್ಣಿಟ್ಟಿರೋ ಆ ಸೇಡು ಯಾವುದು? ಜೊತೆಗೆ ಉಭಯ ತಂಡಗಳ ಪ್ಲೇಯಿಂಗ್ 11 ಹೇಗಿರುತ್ತೆ? ಇದೆಲ್ಲದರ ಕುರಿತು ನಾನು ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡುವ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನೀವು ಕೊನೆವರೆಗೂ ಕೂಡ ಈ ವಿಡಿಯೋ ನೋಡೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಚಾಂಪಿಯನ್ಸ್ ಟ್ರೋಫಿಯ 2025ರ ಫೈನಲ್ ಪಂದ್ಯವನ್ನು ಗೆಲ್ಲುವ ಮೂಲಕ ಇತಿಹಾಸ ಸೃಷ್ಟಿಸೋದಕ್ಕೆ ಭಾರತ ತಂಡ ಸಜ್ಜಾಗಿದೆ. ಭಾರತ ತನ್ನ 3ನೇ ಚಾಂಪಿಯನ್ಸ್ ಟ್ರೋಫಿಯ ಮೇಲೆ ಕಣ್ಣಿಟ್ಟಿದ್ದು ನ್ಯೂಜಿಲೆಂಡ್ ವಿರುದ್ಧ 25 ವರ್ಷಗಳ ಸೇಡನ್ನು ತೀರಿಸಿಕೊಳ್ಳುವಂತಹ ನಿರೀಕ್ಷೆಯಲ್ಲಿದೆ. ನ್ಯೂಜಿಲೆಂಡ್ ತಂಡ ಕೂಡ 25 ವರ್ಷಗಳ ನಂತರ ಮತ್ತೆ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲಬೇಕು ಅಂತ ಹೇಳಿ ವಿವಿಧ ತಂತ್ರಗಳನ್ನೆಲ್ಲವನ್ನ ಕೂಡ ರೂಪಿಸಿಕೊಂಡಿದೆ. 2000 ಇಸ್ವಿಯಲ್ಲಿ ನಡೆದಂತಹ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಇದೇ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿದ್ವು. ಆ ಒಂದು ಪಂದ್ಯದಲ್ಲಿ ಭಾರತ ತಂಡವನ್ನು ಸೋಲಿಸುವ ಮೂಲಕ ನ್ಯೂಜಿಲೆಂಡ್ ತಂಡ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತ್ತು, ಚಾಂಪಿಯನ್ ಪಟ್ಟಕ್ಕೇರಿತ್ತು. ಈ ಪಂದ್ಯದಲ್ಲಾಗಿದ್ದಂತಹ ಸೋಲಿಗೆ ಸೇಡು ತೀರಿಸಿಕೊಳ್ಬೇಕು ಅಂತ ಹೇಳಿ ಇದೀಗ ಬ್ಲೂ ಬಾಯ್ಸ್ ಸಜ್ಜಾಗಿರುವಂಥದ್ದು. ಜೊತೆಗೆ 2019ರ ಏಕದಿನ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯದಲ್ಲಿಯೂ ಕೂಡ ಭಾರತ ತಂಡ ಇದೇ ನ್ಯೂಜಿಲೆಂಡ್ ತಂಡದ ವಿರುದ್ಧ ಸೋಲನ್ನ ಕಂಡು ಟೂರ್ನಿಯಿಂದಲೇ ಹೊರಬಿದ್ದಿತ್ತು. ಈ ಸೋಲಿಗೂ ಕೂಡ ಸೇಡು ತೀರಿಸಿಕೊಳ್ಬೇಕು ಅಂತ ಹೇಳಿ ಟೀಮ್ ಇಂಡಿಯಾ ಇದೀಗ ತವಕದಲ್ಲಿ ಇರುವಂಥದ್ದು. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಒಟ್ಟು ಎಷ್ಟು ಬಾರಿ ಮುಖಾಮುಖಿಯಾಗಿದ್ದಾವೆ, ಯಾರು ಮೇಲುಗೈ ಸಾಧಿಸಿದ್ದಾರೆ, ಇದನ್ನ ಕೂಡ ಹೇಳ್ತಾ ಹೋಗ್ತೀನಿ. ಒಟ್ಟು 119 ಏಕದಿನ ಪಂದ್ಯಗಳಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ತಂಡಗಳು ಮುಖಾಮುಖಿಯಾಗಿರುವಂಥದ್ದು. ಇದರಲ್ಲಿ ಭಾರತ ತಂಡ 61 ಪಂದ್ಯಗಳನ್ನು ಗೆದ್ದುಕೊಂಡಿದೆ. ಅಂದರೆ 119 ತಂಡಗಳಲ್ಲಿ ಇಂಡಿಯಾ ಮತ್ತು ಕಿವೀಸ್ ತಂಡಗಳು ಎದುರು ಬದರಾಗಿರುವಂಥದ್ದು. ಈ ಒಂದು 119 ಪಂದ್ಯಗಳಲ್ಲಿ 61 ಪಂದ್ಯಗಳನ್ನು ಭಾರತ ತಂಡ ಗೆದ್ದುಕೊಂಡಿದ್ರೆ, ಕಿವೀಸ್ ಪಡೆ ಕೇವಲ 50 ಪಂದ್ಯಗಳಲ್ಲಿ ಮಾತ್ರ ಗೆಲುವನ್ನು ಕಂಡಿರುವಂಥದ್ದು. ಉಭಯ ತಂಡಗಳ ನಡುವಿನ 7 ಪಂದ್ಯಗಳು ಅಂದರೆ ಯಾವುದೇ ಫಲಿತಾಂಶ ಬರದೆ ರದ್ದಾಗಿದ್ದಾವೆ. 1 ಪಂದ್ಯ ಟೈ ಆಗಿರುವಂಥದ್ದು. ಉಭಯ ತಂಡಗಳ ನಡುವಿನ ಕಳೆದ 5 ಪಂದ್ಯಗಳಲ್ಲಿ ಭಾರತ ತಂಡವೇ ಮೇಲುಗೈ ಸಾಧಿಸಿದೆ ಅನ್ನುವಂಥದ್ದು ಇಲ್ಲಿ ನಾವು ಬಹಳ ಒಂದು ಒತ್ತು ಕೊಟ್ಟು ಹೇಳಬೇಕಾಗಿರುವಂಥ ವಿಚಾರ. ಯಾಕಂದ್ರೆ ಕಳೆದ 5 ಪಂದ್ಯಗಳಲ್ಲಿ ಭಾರತವೇ ಮೇಲುಗೈ ಸಾಧಿಸಿದೆ ಅಂದರೆ ಕಿವೀಸ್ಗಿಂತಲೂ ಕೂಡ ಸದ್ಯಕ್ಕೆ ಭಾರತ ಸ್ಟ್ರಾಂಗ್ ಆಗಿದೆ. ಜೊತೆಗೆ ಇದೇ ಚಾಂಪಿಯನ್ಸ್ ಟ್ರೋಫಿಯ ಲೀಗ್ ಹಂತದ ಪಂದ್ಯದಲ್ಲಿಯೂ ಕೂಡ ಭಾರತ ತಂಡ ಮತ್ತು ನ್ಯೂಜಿಲೆಂಡ್ ತಂಡ ಮುಖಾಮುಖಿಯಾಗಿತ್ತು. ಈ ಪಂದ್ಯದಲ್ಲಿಯೂ ಕೂಡ ಕಿವೀಸ್ ಪಡೆಗೆ ರೋಹಿತ್ ಹುಡುಗರು ಸೋಲಿನ ರುಚಿಯನ್ನು ತೋರಿಸಿದ್ದಾರೆ. ಹೀಗಾಗಿ ಇವತ್ತು ಕೂಡ ಭಾರತ ತಂಡವೇ ಮೇಲುಗೈ ಸಾಧಿಸುತ್ತೆ, ಚಾಂಪಿಯನ್ಸ್ ಟ್ರೋಫಿಯ ಪಟ್ಟವನ್ನ ಪ್ರಶಸ್ತಿಯನ್ನ ಅಲಂಕರಿಸುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಹಾಗಿದ್ರೆ ಯಾರ್ಯಾರಿದ್ದಾರೆ, ಈ ಉಭಯ ತಂಡಗಳ ಏನು ಬಲಾಬಲ ಹೇಗಿದೆ, ಯಾವ್ಯಾವ ತಂಡದಲ್ಲಿ ಬ್ಯಾಟಿಂಗ್ ಲೈನಪ್ ಹೇಗಿದೆ ಮತ್ತೆ ಬೌಲಿಂಗ್ನ ಸಾಮರ್ಥ್ಯ ಹೇಗಿದೆ, ಇದನ್ನ ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ಟೀಮ್ ಇಂಡಿಯಾ ಪರ ನಿಮಗೆ ಗೊತ್ತಿರುವ ಹಾಗೆ ಚೇಸಿಂಗ್ ಮಾಸ್ಟರ್, ರನ್ ಮಷೀನ್, ಕಿಂಗ್ ಕೊಹ್ಲಿ ಇದ್ದಾರೆ. ಜೊತೆಗೆ ಪ್ರಿನ್ಸ್ ಅಂತಲೇ ಕರೆಸಿಕೊಳ್ಳುವಂತಹ ಶುಭ್ಮನ್ ಗಿಲ್ ಕೂಡ ಇದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಬ್ಯಾಟಿಂಗ್ನಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಬೌಲಿಂಗ್ನಲ್ಲಿಯೂ ಕೂಡ ಅನುಭವಿಗಳ ಒಂದು ತಂಡ ಇದೆ. ಮೊಹಮ್ಮದ್ ಶಮಿ ಇದ್ದಾರೆ. ಜೊತೆಗೆ ವರುಣ್ ಚಕ್ರವರ್ತಿ ಏನು ಸ್ಪಿನ್ ಮ್ಯಾಜಿಕ್ ಅನ್ನು ನೀವು ಕಳೆದ 1-2 ಪಂದ್ಯಗಳಲ್ಲಿ ಅವ್ರು ಯಾವ ರೀತಿಯಾದಂಥ ಸ್ಪಿನ್ ಮ್ಯಾಜಿಕ್ ಅನ್ನ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೀವೆಲ್ಲರೂ ನೋಡಿರ್ತೀರಾ. ಅವರಿಗೆ ಕುಲ್ದೀಪ್ ಯಾದವ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಮೂವರು ಕೂಡ ಬೌಲಿಂಗ್ನಲ್ಲಿ ಮಿಂಚನ್ನು ಹರಿಸ್ತಾ ಇದ್ದಾರೆ. ಜೊತೆಗೆ ಗಿಲ್ 4 ಪಂದ್ಯಗಳಲ್ಲಿ 1 ಶತಕದ ಸಹಾಯದಿಂದ ಈವರೆಗೆ. ಹಾಗಿದ್ರೆ
ಯಾರ್ಯಾರು ಎಷ್ಟೆಷ್ಟು ರನ್ಗಳನ್ನು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗಳಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಭಾರತದ ಪರ ಶುಭ್ಮನ್ ಗಿಲ್ ಇವರಿಗೆ 4 ಪಂದ್ಯಗಳಲ್ಲಿ 1 ಶತಕದ ಸಹಾಯದಿಂದ 157 ರನ್ನನ್ನು ಗಳಿಸಿರುವಂಥದ್ದು. ವಿರಾಟ್ ಕೊಹ್ಲಿ 4 ಪಂದ್ಯಗಳಲ್ಲಿ 1 ಶತಕ ಮತ್ತೊಂದು ಅರ್ಧ ಶತಕದ ಸಹಾಯದಿಂದ 217 ರನ್ನನ್ನು ಗಳಿಸಿದ್ದಾರೆ. ಶ್ರೇಯಸ್ ಅಯ್ಯರ್ ಕೂಡ ಸಾಕಷ್ಟು ಒಳ್ಳೆಯ ಪ್ರದರ್ಶನವನ್ನು ನೀಡ್ತಲೇ ಬರ್ತಾ ಇದ್ದಾರೆ. ಅವರು 4 ಪಂದ್ಯಗಳಲ್ಲಿ 2 ಅರ್ಧ ಶತಕಗಳೊಂದಿಗೆ 195 ರನ್ನನ್ನು ಬಾರಿಸಿದ್ದಾರೆ. ಇನ್ನು ಬೌಲಿಂಗ್ನಲ್ಲಿ ಶಮಿ 4 ಪಂದ್ಯಗಳಲ್ಲಿ 8 ವಿಕೆಟನ್ನು ಪಡೆದಿದ್ರೆ ವರುಣ್ ಚಕ್ರವರ್ತಿ 2 ಪಂದ್ಯಗಳಲ್ಲಿ 7 ವಿಕೆಟನ್ನು ಕಬಳಿಸಿದ್ದಾರೆ. ಕುಲ್ದೀಪ್ ಯಾದವ್ ಕೂಡ 4 ಪಂದ್ಯಗಳಲ್ಲಿ 5 ವಿಕೆಟನ್ನು ಉಳಿಸಿರುವಂಥದ್ದು. ಜೊತೆಗೆ ಈ ಒಂದು ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಏನಿದೆ, ಈ ಸ್ಟೇಡಿಯಂನಲ್ಲಿ ಸ್ಪಿನ್ ಮ್ಯಾಜಿಕ್ ಸಾಕಷ್ಟು ವರ್ಕೌಟ್ ಆಗ್ತಾ ಇರುವಂಥದ್ದು. ಹೀಗಾಗಿ ಕುಲ್ದೀಪ್ ಯಾದವ್ ಇರ್ಬೋದು, ಜೊತೆಗೆ ವರುಣ್ ಚಕ್ರವರ್ತಿ ಇವರಿಬ್ಬರು ಕೂಡ ಈ ಒಂದು ಪಂದ್ಯದಲ್ಲಿಯೂ ಕೂಡ ಅಬ್ಬರಿಸ್ತಾರೆ, ಮಿಂಚಿಸ್ತಾರೆ. ಅವರ ಸ್ಪಿನ್ ಮ್ಯಾಜಿಕ್ ಅನ್ನ ಮತ್ತೊಮ್ಮೆ ಸಾಬೀತುಪಡಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳು ಕೂಡ ಇರುವಂಥದ್ದು. ಇನ್ನು ಭಾರತ ತಂಡದ ಬಲಾಬಲವನ್ನು ನೋಡಿದ್ವಿ. ಭಾರತದ ಬ್ಯಾಟಿಂಗ್ ಲೈನಪ್ ಹೇಗಿದೆ, ಭಾರತದ ಬ್ಯಾಟಿಂಗ್ನ ಬಲ ಯಾರು ಅನ್ನೋದನ್ನು ನೋಡಿದ್ವಿ. ಜೊತೆಗೆ ಬೌಲಿಂಗ್ ವಿಭಾಗದಲ್ಲಿಯೂ ಕೂಡ ಯಾರೆಲ್ಲ ನಮಗೆ ಶಕ್ತಿಯನ್ನು ತುಂಬುತ್ತಾರೆ ಅನ್ನೋದನ್ನು ನೋಡ್ತಾ ಹೋದ್ವಿ. ಹಾಗಾಗಿ ನ್ಯೂಜಿಲೆಂಡ್ ತಂಡದಲ್ಲಿಯೂ ಕೂಡ ಯಾರ್ಯಾರಿದ್ದಾರೆ, ಯಾಕಂದರೆ ನಾವು ಒಂದು ಪಂದ್ಯವನ್ನು ಆಡುವಂಥ ಸಂದರ್ಭದಲ್ಲಿ, ಒಂದು ಯುದ್ಧವನ್ನು ಮಾಡುವಂಥ ಸಂದರ್ಭದಲ್ಲಿ ಎದುರಿಗಿರುವಂಥವರ ಶಕ್ತಿ ಸಾಮರ್ಥ್ಯ ಎಂಥದ್ದು ಅನ್ನೋದನ್ನು ಕೂಡ ನಾವು ಪರಾಮರ್ಶೆ ಮಾಡಬೇಕಾಗುತ್ತೆ. ಹೀಗಾಗಿ ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ವಿಭಾಗ ಹೇಗಿದೆ, ಬೌಲಿಂಗ್ ವಿಭಾಗ ಹೇಗಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ನ್ಯೂಜಿಲೆಂಡ್ ತಂಡದ ಬ್ಯಾಟಿಂಗ್ ವಿಭಾಗಕ್ಕೆ ಟಾಮ್ ಲ್ಯಾಥಮ್ ಇರ್ಬೋದು, ರಚಿನ್ ರವೀಂದ್ರ ಇರ್ಬೋದು, ಕನ್ನಡಿಗ ಅವರಿದರ ಜೊತೆಗೆ ಅನುಭವಿ ಆಟಗಾರ. ನಾವು ಹೇಗೆ ಟೀಮ್ ಇಂಡಿಯಾದಲ್ಲಿ ವಿರಾಟ್ ಕೊಹ್ಲಿ ಅವರನ್ನು ನೆಚ್ಕೊಳ್ತೀವಿ, ಅವರ ಅನುಭವವನ್ನು ನೆಚ್ಕೊಳ್ತೀವಿ, ಅದೇ ರೀತಿಯಾಗಿ ಕೇನ್ ವಿಲಿಯಮ್ಸನ್ ಅವರ ಬಲ ಕೂಡ ನ್ಯೂಜಿಲೆಂಡ್ ತಂಡಕ್ಕೆ ಇರುವಂಥದ್ದು. ಈವರೆಗೆ ಟಾಮ್ ಲ್ಯಾಥಮ್ ಅವರು 4 ಪಂದ್ಯಗಳಲ್ಲಿ 1 ಶತಕದೊಂದಿಗೆ 191 ರನ್ನನ್ನು ಗಳಿಸಿದ್ದಾರೆ. ರಚಿನ್ ರವೀಂದ್ರ 3 ಪಂದ್ಯಗಳಲ್ಲಿ 2 ಶತಕಗಳನ್ನು ಗಳಿಸಿದ್ದಾರೆ, 226 ರನ್ನನ್ನು ಅವರು ಕಲೆ ಹಾಕಿದ್ದಾರೆ. ಇನ್ನು ವಿಲಿಯಮ್ಸನ್ ಕೂಡ ಸಾಕಷ್ಟು ಒಳ್ಳೆಯ ಫಾರ್ಮ್ನಲ್ಲಿದ್ದಾರೆ. ಇವರು ಕೂಡ 4 ಪಂದ್ಯಗಳಲ್ಲಿ 189 ರನ್ನನ್ನು ಹೊಡೆದಿರುವಂಥದ್ದು. ಇನ್ನು ಮಿಚೆಲ್ ಸ್ಯಾಂಟ್ನರ್ ಇರ್ಬೋದು, ಮೈಕಲ್ ಬ್ರೆಸ್ವೆಲ್ ಇರ್ಬೋದು, ಇವರೆಲ್ಲರೂ ಕೂಡ ಸ್ಪಿನ್ ಬೌಲಿಂಗ್ ನಲ್ಲಿ ಚೆಂಡಿನೊಂದಿಗೆ ತಂಡಕ್ಕೆ ನೆರವಾಗ್ತಾ ಇರುವಂಥದ್ದು. ಸ್ಯಾಂಟ್ನರ್ ಇವರೆಗೆ 4 ಪಂದ್ಯಗಳಲ್ಲಿ 7 ವಿಕೆಟ್ಗಳನ್ನು ಮತ್ತು ಬ್ರೇಸ್ವೆಲ್ 4 ಪಂದ್ಯಗಳಲ್ಲಿ 6 ವಿಕೆಟ್ಗಳನ್ನು ಬೇಟೆಯಾಡಿರುವಂಥದ್ದು. ಹೀಗಾಗಿ ಇವತ್ತಿನ ಪಂದ್ಯ ಒಂದು ರೀತಿಯಾಗಿ ಸಮಬಲರ ನಡುವಿನ ಕಾಳಗ ಅಂತಲೇ ಕರೆಸ್ಕೊಳ್ತಾ ಇದೆ. ಈ ಕಡೆ ಇಂಡಿಯಾ ಕೂಡ ಸಾಕಷ್ಟು ಸ್ಟ್ರಾಂಗ್ ಆಗಿರುವಂಥದ್ದು, ಮತ್ತೊಂದು ಕಡೆ ನ್ಯೂಜಿಲೆಂಡ್ ತಂಡ ಕೂಡ ಸಿಕ್ಕಾಪಟ್ಟೆ ಬಲಿಷ್ಠವಾಗಿದೆ. ಇವೆರಡೂ ಕೂಡ ಗುಂಪು ಎ, ಅಂದರೆ ಗ್ರೂಪ್ ಏನಿತ್ತು ಅದೇ ಗ್ರೂಪ್ನಲ್ಲೇ ಇರುವ 2 ತಂಡಗಳು ಕೂಡ ಸತತವಾಗಿ ಗೆಲುವನ್ನು ಸಾಧಿಸ್ತಾ ಬಂದಿದ್ದು. ನ್ಯೂಜಿಲೆಂಡ್ ತಂಡ ಭಾರತದ ವಿರುದ್ಧ ಸೋತಿದ್ದು ಬಿಟ್ಟರೆ ಮತ್ತೆ ಯಾರ ವಿರುದ್ಧವೂ ಕೂಡ ಸೋಲನ್ನು ಕಂಡಿಲ್ಲ. ಭಾರತ ಇದುವರೆಗೂ ಕೂಡ ಅಜೇಯ ಓಟವನ್ನು ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಂದುವರಿಸಿರುವಂಥದ್ದು. ಸತತವಾಗಿ ಸಾಕಷ್ಟು ಪಂದ್ಯಗಳಲ್ಲಿ ಅಥವಾ ICC ಟೂರ್ನಿಗಳಲ್ಲಿ ಭಾರತ ತಂಡ ತನ್ನ ಸಾಮರ್ಥ್ಯವನ್ನು ಪದೇ ಸಾಬೀತುಪಡಿಸ್ತಲೇ ಇದೆ. ಸತತವಾಗಿ ಫೈನಲ್ಗೆ, ಸೆಮಿಫೈನಲ್ಗೆ ಲಗ್ಗೆ ಇಡ್ತಲೇ ಇದೆ. ಕಳೆದ T20 ವರ್ಲ್ಡ್ ಕಪ್ನಲ್ಲಿಯೂ ಕೂಡ ಭಾರತ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿತ್ತು. ಇದೀಗ ಮತ್ತೊಂದು ICC ಟೂರ್ನಿಯಲ್ಲಿ ಭಾರತ ತಂಡಕ್ಕೆ ಚಾಂಪಿಯನ್ ಆಗುವಂತಹ ಅವಕಾಶ ಇರುವಂಥದ್ದು. ಹೀಗಾಗಿ ಅಂದರೆ ಮಹೇಂದ್ರ ಸಿಂಗ್ ಧೋನಿ ಅವರು 2011ರಲ್ಲಿ ICC ಏಕದಿನ ವಿಶ್ವಕಪ್ ಅನ್ನು ಗೆದ್ದುಕೊಳ್ತಾರೆ. ಅದಾದ ನಂತರ ಮತ್ತೊಂದು ಅಂದರೆ ಇನ್ನೊಂದು ICC ಟ್ರೋಫಿ ಏನು ಬರುತ್ತೆ, ಚಾಂಪಿಯನ್ಸ್ ಟ್ರೋಫಿ 2013ರಲ್ಲಿ ನಡೆಯುತ್ತೆ. ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿಯೂ ಕೂಡ ಭಾರತ ತಂಡ ಗೆದ್ದು ಒಂದು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತೆ. ಹೀಗಾಗಿ ಅದೇ ರೀತಿಯಾಗಿ ಸತತ 2 ICC ಟ್ರೋಫಿಗಳನ್ನು ಗೆಲ್ಲುವಂಥ ಅವಕಾಶ ಇದೀಗ ಮತ್ತೆ ರೋಹಿತ್ ಶರ್ಮಾ ಅವರಿಗೆ ಒಲಿದು ಬಂದಿರುವಂಥದ್ದು. T20 ವರ್ಲ್ಡ್ ಕಪ್ನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರುವಂಥ ಭಾರತ ಇದೀಗ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಗಳ ಆಟ ಅಂತಲೇ ಕರೆಸಿಕೊಳ್ಳುವಂಥ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮತ್ತೆ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿರುವಂಥದ್ದು. ಈ ರಣರೋಚಕ ಪಂದ್ಯದಲ್ಲಿ ಯಾರು ಗೆಲ್ತಾರೆ, ಭಾರತವೇ ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಭಾರತೀಯರಿದ್ದಾರೆ. ಸಾಕಷ್ಟು ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ. ಹಾಗಿದ್ರೆ ಯಾರು ಗೆಲ್ತಾರೆ, ಏನಾಗುತ್ತೆ, ಯಾರು ಚಾಂಪಿಯನ್ ಆಗ್ತಾರೆ ಅನ್ನುವಂಥದ್ದು ಇವತ್ತು ರಾತ್ರಿಯ ಬಳಿಕವಷ್ಟೇ ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂಥದ್ದು. ಕ್ರೀಡಾಲೋಕದ ಇನ್ನಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಕೂಡ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.